ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಏನಾಗಿದೆ ಇವತ್ತು ನ್ಯಾಯಾಲಯದಲ್ಲಿ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ದರ್ಶನ್ ಹೇಳಿಕೆಯನ್ನ ದಾಖಲಾಗಿದೆ, ಎಲ್ಲ ಮಹಜರು ಆಗಿದೆ, ಸಾಕ್ಷಿಗಳ ಕಲೆ ಹಾಕಲಾಗಿದೆ, ವಸ್ತುಗಳನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ. ಇನ್ನೂ ಕೂಡ ಕಸ್ಟಡಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ದರ್ಶನ್ ಪರ ವಕೀಲರು ಕೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿಕೆ ದಾಖಲಾಗಿದೆ, ರಿಕವರಿ ಆಗಿದೆ, ಕಸ್ಟಡಿ ಅಗತ್ಯ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಆದರೆ SPP ಕೇಳ್ತಾ ಇದ್ದಾರೆ 6 ಆರೋಪಿಗಳಾದರೂ ಕಸ್ಟಡಿಗೆ ಕೊಡಬೇಕು, ದರ್ಶನ್ ಸೇರಿದಂತೆ 6 ಆರೋಪಿಗಳನ್ನ ಕಸ್ಟಡಿಗೆ ಕೊಡಿ ಅಂತ ಹೇಳಿ SPP ಮನವಿ ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಒಂದು ಮನವಿಯನ್ನ ಈಗ ನ್ಯಾಯಾಲಯ ಯಾವ ರೀತಿಯಾಗಿ ಪುರಸ್ಕರಿಸಿದೆ ಅಂತ ನೋಡಬೇಕು. ಆರೋಪಿಗಳ ಸ್ಯಾಂಪಲ್ ಅನ್ನ FSLಗೆ ಕಳುಹಿಸಲಾಗಿದೆ, ಆ ವರದಿ ಬರಬೇಕು. ಹಾಗಾಗಿ 6 ಆರೋಪಿಗಳನ್ನ ಕಸ್ಟಡಿಗೆ ಕೊಡಿ ಅಂತ SPP ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಕಸ್ಟಡಿಗೆ ನೀಡಬಾರದು ಅನ್ನೋದು ದರ್ಶನ್ ಪರ ವಕೀಲರ ಆಕ್ಷೇಪ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ರಿಮ್ಯಾಂಡ್ ಅರ್ಜಿಯನ್ನ ಪುನಃ ಪರಿಶೀಲನೆ ಮಾಡ್ತಾ ಇದ್ದಾರಂತೆ ಜಡ್ಜ್. ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮತ್ತೆ ರಿಮ್ಯಾಂಡ್ ಅರ್ಜಿಯನ್ನ ಪುನಃ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಸ್ಟಡಿಗೆ ಕೊಡ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪಿಗಳನ್ನ ಈಗ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಆದ್ರೆ ಇವರು ಇಲ್ಲಿ ಕೇಳಿರುವಂತದ್ದೇ ಏನು 6 ಮಂದಿ ಆರೋಪಿಗಳನ್ನ ಕಸ್ಟಡಿಗೆ ಕೊಡಬೇಕು ಅಂತ ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇನ್ನೂ ವಿಚಾರಣೆ ಇದೆ. ಅವರು ಆರೋಪಿಗಳ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಬಾಯಿ ಬಿಟ್ಟಿದ್ದಾರೆ, ಅವರು ಅನೇಕ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಆ ಒಂದು ಹೇಳಿಕೆಗಳ ಮೇಲೆ, ಅವರು ಬಾಯಿ ಬಿಟ್ಟ ವಿಚಾರಗಳ ಮೇಲೆ ನಮಗೆ ಇನ್ನಷ್ಟು ತನಿಖೆಯ ಅಗತ್ಯ ಇದೆ, ಇನ್ನಷ್ಟು ವಿಚಾರಣೆ ಮಾಡಬೇಕಾಗಿದೆ. ಜೊತೆಗೆ ಈಗ ಮೈಸೂರಿಗೆ ಹೋಗಿ ಇನ್ನೂ ಕೂಡ ಅಲ್ಲಿ ಮಹಜರು ಮಾಡಲಿಲ್ಲ. ಇಲ್ಲಿ ಎಲ್ಲ ಮುಗಿದ ಮೇಲೆ, ಆತ ಸತ್ ಮೇಲೆ, ಆ ಬಾಡಿಯನ್ನು ಎಸೆದ ಮೇಲೆ ನೇರವಾಗಿ ದರ್ಶನ್ ಹೋಗಿದ್ದು ಅವರ ಮೈಸೂರಿಗೆ, ಅಂದ್ರೆ ಮೈಸೂರಿಗೆ ಹೋಗಿ ಅಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಅವರನ್ನ ಕರ್ಕೊಂಡು ಬಂದಿರುವಂಥದ್ದು. ಬೆಳ್ಳಂಬೆಳಗ್ಗೆ ಅಲ್ಲಿಗೆ ಹೋಗಿ ಪೊಲೀಸ್ ಅಧಿಕಾರಿಗಳು ಮೈಸೂರಿನಿಂದ ನೇರವಾಗಿ ಬೆಂಗಳೂರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಿರುವಂಥದ್ದು. ಸೊ ಅಲ್ಲಿ ಏನೇನು ಆಯಿತು, ಇಲ್ಲಿಂದ ನೇರವಾಗಿ ಈ ಘಟನೆ ಆದ ನಂತರ ನೇರವಾಗಿ ಹೋಗಿರೋದು ಮೈಸೂರಿಗೆ ದರ್ಶನ್. ಹಾಗಾಗಿ ಅಲ್ಲಿ ಒಂದಷ್ಟು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕಲೆ ಹಾಕಬೇಕಾಗಿದೆ, ಮಹಜರನ್ನು ಕೂಡ ಅಲ್ಲಿ ನಡೆಸಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಇವರು ವಿಚಾರಣೆಯ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಹೇಳಿದ್ದಾರೆ. ಹಾಗಾಗಿ ಆ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಚಾರಣೆಯ ಅಗತ್ಯ ಇದೆ ಅಂತ ಹೇಳಿ ಈಗಾಗಲೇ SPP ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ದರ್ಶನ್ ಪರ ವಕೀಲರು ಆಕ್ಷೇಪ ಸಲ್ಲಿಸಿದ್ದಾರೆ, ಕಸ್ಟಡಿಗೆ ಕೊಡಬಾರ್ದು ಅಂತ ಹೇಳಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ರಿಮ್ಯಾಂಡ್ ಅರ್ಜಿಯನ್ನ ಪುನಃ ಪರಿಶೀಲನೆ ಮಾಡ್ತಾ ಇದ್ದಾರಂತೆ ನ್ಯಾಯಾಧೀಶರು. ಕಿಡ್ನಾಪ್ ಆರೋಪಿ ರಾಘವೇಂದ್ರನನ್ನ ಕಸ್ಟಡಿಗೆ ಕೊಡಿ ಅಂತ ಹೇಳಿ SPP ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. A4 ಇಲ್ಲಿ ರಾಘವೇಂದ್ರ ಕಿಡ್ನಾಪ್ ಆರೋಪಿ. ಅಂದ್ರೆ ಇಡೀ ಒಂದು ಪ್ರಕರಣ ಯಾವ ರೀತಿಯಾಗಿ ಸೂತ್ರವನ್ನ ಹೆಣೆಯಲಾಗಿತ್ತಲ್ವಾ, ಇಡೀ ಪ್ರಕರಣವಂತ ಜಾಲ ಹೇಗಿತ್ತು ನೋಡಿ. ಅಲ್ಲಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿರೋದು ರಾಘವೇಂದ್ರನೇ ಅಲ್ಲಿಂದ ಆತನನ್ನ, ಅಂದ್ರೆ ರಾಘವೇಂದ್ರ ಅಂತ ಹೇಳಿದ್ರೆ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನೇ ಫಸ್ಟ್ ಅಲ್ಲಿ ಹೋಗಿ ಆತನನ್ನ ಕಿಡ್ನಾಪ್ ಮಾಡುವಂತಹ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು. ಸೊ ಆತನನ್ನ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ SPP ಇಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದರ್ಶನನ್ನು ಕಸ್ಟಡಿಗೆ ಕೊಡಬೇಕು ಅಂತ ಕೇಳಿದ್ದಾರೆ. ಒಟ್ಟಾರೆಯಾಗಿ 6 ಮಂದಿಯನ್ನ ಕಸ್ಟಡಿಗೆ ಕೊಡಿ ಅಂತ ಹೇಳಿ SPP ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಆದ್ರೆ ದರ್ಶನ್ ಪರ ವಕೀಲರು ಹೇಳ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕಸ್ಟಡಿಗೆ ಕೊಡಬಾರ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆ ಈಗಾಗಲೇ ಎಲ್ಲಾ ವಸ್ತುಗಳು ರಿಕವರಿ ಆಗಿದೆ, ಸಾಕ್ಷಿಗಳ ಕಲೆ ಹಾಕಲಾಗಿದೆ, 164 ಹೇಳಿಕೆಯನ್ನ ದಾಖಲಿಸಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಒಂದು ಆಯಾಮಗಳಲ್ಲೂ ತನಿಖೆ ನಡೆಸಲಾಗಿದೆ, ಮಹಜರನ್ನ ನಡೆಸಲಾಗಿದೆ. ಇನ್ನು ಏನಿದೆ ಕಸ್ಟಡಿಗೆ ಕೊಡುವಂಥದ್ದು, ಕಸ್ಟಡಿ ಅಗತ್ಯ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಆದರೆ ಇಲ್ಲಿ SPP ಹೇಳ್ತಾರೆ ಇಲ್ಲ, ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದೆ ವಿಚಾರಣೆಯನ್ನ ನಡೆಸೋದಕ್ಕೆ. ಹಾಗಾಗಿ 6 ಜನರನ್ನ, ದರ್ಶನ್ ಸೇರಿದಂತೆ 6 ಜನರನ್ನ ಕಸ್ಟಡಿಗೆ ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ SPP. ಆರೋಪಿಗಳ ಸ್ಯಾಂಪಲ್ ಅನ್ನ ಈಗಾಗಲೇ FSLಗೆ ಕಳುಹಿಸಲಾಗಿರುವಂಥದ್ದು, ಆ ವರದಿ ಬರಬೇಕಾಗುತ್ತೆ. ಹಾಗಾಗಿ 6 ಆರೋಪಿಗಳನ್ನ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಈಗ SPP ಮನವಿಯನ್ನ ಮಾಡ್ಕೊಂಡಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಆದ್ರೆ ನೀವೇನೇ ಮಾಡಿದ್ರು ಕೂಡ ಕಸ್ಟಡಿ ಬೇಡ, ಕಸ್ಟಡಿಗೆ ಕೊಡಬೇಡಿ ಅನ್ನೋದೇ ಅಲ್ಲಿ ವಾದವನ್ನ ಮಂಡನೆ ಮಾಡ್ತಿದ್ದಾರಂತೆ ದರ್ಶನ್ ಪರ ವಕೀಲರು. ಅವರು ಮಾಡಿರುವಂತಹ ಮನವಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಸ್ಟಡಿಗೆ ಕೊಡದ ಹಾಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಅದೇ ಕಾರಣಕ್ಕಾಗಿ ಈಗ ನ್ಯಾಯಾಧೀಶರು ಇನ್ನೊಂದಷ್ಟು ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ರಿಮ್ಯಾಂಡ್ ಅರ್ಜಿಯನ್ನ ಮತ್ತೆ ಪರಿಶೀಲನೆ ಮಾಡ್ತಾ ಇದ್ದಾರಂತೆ, ಕೊಡಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ. ಈಗಾಗಲೇ ಕಿಡ್ನಾಪ್ ಆರೋಪಿ ಇದಾನಲ್ಲ ರಾಘು ಅಲಿಯಾಸ್ ರಾಘವೇಂದ್ರ, ಈತನನ್ನ ಕಸ್ಟಡಿಗೆ ಕೊಡಿ ಅಂತ SPP ಮನವಿ ಮಾಡಿಕೊಂಡಿದ್ದಾರೆ. ಮೂಲ ಸೂತ್ರಧಾರ ಅಂತ ಹೇಳಿದ್ರೆ ಯಾವಾಗ ದರ್ಶನ್ ಈ ವಿಚಾರವನ್ನ ಹೇಳ್ತಾರೋ ಅಥವಾ ಈ ರೀತಿಯಾದಂಥ ಘಟನೆ ಆದಾಗ ಪ್ಲಾನ್ ಎಲ್ಲ ಮಾಡಿಕೊಂಡು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಒಂದಷ್ಟು ದಿನ ನೋಡಿ ಆನಂತರ ಈತನನ್ನ ಕರ್ಕೊಂಡು ಬರುವಂತಹ ವಿಚಾರ ಇದೆಯಲ್ಲ,
ಅದನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಆತನಿಗೆ ಹೇಳಿ ಆತನನ್ನ ಕರ್ಕೊಂಡು ಬರುವಂತಹ ವಿಚಾರ ಇದೆಯಲ್ಲ, ಅದರ ಫಸ್ಟ್ ಆಗಿ ನಾವು ಗಮನಿಸೋದು ಯಾರು ಕರ್ಕೊಂಡು ಬಂದ್ರು ಅಂತ ಹೇಳಿ. ಅದನ್ನ ಮಾಡಿರೋದು ರಾಘವೇಂದ್ರ. ಸೊ ಈಗ ರಾಘವೇಂದ್ರನ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ SPP ಪ್ರಸನ್ನ ಕುಮಾರ್ ಅವರು. ಯಾಕಂದ್ರೆ ಇನ್ನೂ ಕೂಡ ಸಾಕಷ್ಟು ತನಿಖೆ ಮಾಡಬೇಕಾಗಿದೆ. ಆತನನ್ನ ಕರ್ಕೊಂಡು ಬಂದು ಎಲ್ಲಿ ಕರ್ಕೊಂಡು ಹೋದ್ರು, ಏನಾಯ್ತು, ಚಿತ್ರದುರ್ಗದಿಂದ ಬೆಂಗಳೂರು ಕರೆತರುವಂಥ ಸಂದರ್ಭದಲ್ಲಿ ಏನೇನಾಯ್ತು, ಏನು ಮಾತುಕತೆಗಳಾಯ್ತು, ಅಷ್ಟು ಮಾತ್ರ ಅಲ್ಲ, ಕರ್ಕೊಂಡು ಬಂದ ಮೇಲೆ ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಏನು ಮಾಡಿದ್ರು, ಆ ನಂತರ ಏನಾಯ್ತು, ಆತನ ಮೊಬೈಲ್, ಹೀಗೆ ಎಲ್ಲವನ್ನ ಕೂಡ ಈಗಾಗಲೇ ವಿಚಾರಣೆ ಮಾಡಿದ್ದಾರೆ. ಬಟ್ ಇನ್ನಷ್ಟು ಬಾಕಿ ಇದೆ ವಿಚಾರಣೆ ಮಾಡೋದಕ್ಕೆ. ಹಾಗಾಗಿ 6 ಆರೋಪಿಗಳನ್ನ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಈಗಾಗಲೇ SPP ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆ ಮನವಿಯನ್ನ ಪುರಸ್ಕರಿಸುತ್ತಾ ನ್ಯಾಯಾಧೀಶರು ಏನ್ ಹೇಳ್ತಾರೆ, ನ್ಯಾಯಾಧೀಶರು ಓಕೆ ಅಂತ ಹೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರಾ? ಆಯ್ತಪ್ಪ, ನಿಮ್ಮ ವಿಚಾರಣೆ ಎಲ್ಲ ಆಗಿದೆ, ರಿಕವರಿ ಆಗಿದೆ, ಸಾಕ್ಷಿಗಳನ್ನ ಕೂಡ ಕಲೆ ಹಾಕಲಾಗಿದೆ, ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ, ಇನ್ನು ಯಾವ ಕಾರಣಕ್ಕೆ ಅನ್ನೋದನ್ನ ಕೇಳ್ತಾರಾ? ಆ ಮೂಲಕ ನ್ಯಾಯಾಂಗ ಬಂಧನವನ್ನೇ ವಿಧಿಸ್ತಾರಾ? ಗೊತ್ತಿಲ್ಲ. ಬಟ್ ಈ ಪ್ರೊಸೀಜರ್ ಇದೆಯಲ್ಲ, ಆಲ್ಮೋಸ್ಟ್ 11 ದಿನಗಳ ಕಾಲ ಆಗಿರುವಂಥದ್ದು ಕಸ್ಟಡಿಯ ಅವಧಿ. ಈಗ ಇನ್ನೂ ಕೂಡ 5 ದಿನಗಳ ಕಾಲ ಕೇಳಿದಾರಂತೆ ಕಸ್ಟಡಿಗೆ ಬೇಕು 6 ಆರೋಪಿಗಳು ಅಂತ ಹೇಳಿ. ಆ 6 ದಿನ ಕೊಡ್ತಾರಾ ಅಥವಾ ಕೊಡದೇ ಇರ್ತಾರಾ, ಅಥವಾ ಕೊಟ್ರೆ 3 ರಿಂದ 4 ದಿನ ಏನಾದರೂ ಕೊಡುವ ಚಾನ್ಸಸ್ ಇದೆಯಾ? ಮೊದಲ ಬಾರಿಗೆ 6 ಆಯ್ತು, ಆಮೇಲೆ 5 ಆಯ್ತು, ಹೀಗೆ ದಿನಗಳನ್ನ ಏನಾದರೂ ಕಡಿಮೆ ಕೊಡುವಂತಹ ಚಾನ್ಸಸ್ ಇದೆಯಾ ಅನ್ನೋದು ಕೂಡ ನೋಡಬೇಕಾಗತ್ತೆ. ಇಲ್ಲಿ ಈಗಾಗಲೇ ಪವಿತ್ರ ಗೌಡ ಸೇರಿದಂತೆ ಇನ್ನು ಉಳಿದವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಇವರನ್ನ ಕೇಳಲಿಲ್ಲ ಪೊಲೀಸರು, ನಮ್ಮ ಕಸ್ಟಡಿಗೆ ಬೇಕು ಅಂತೇಳಿ. ಯಾಕಂದ್ರೆ ಆಲ್ಮೋಸ್ಟ್ ಇವರ ವಿಚಾರಣೆ ಎಲ್ಲ ಮುಗಿದಿದೆ, ಸ್ಟೇಟ್ಮೆಂಟ್ ಮುಗಿದಿದೆ, ಮಹಜರನ್ನ ನಡೆಸಲಾಗಿದೆ, ಆಲ್ಮೋಸ್ಟ್ ಎಲ್ಲ ಪ್ರಕ್ರಿಯೆಗಳು ಈ ಆರೋಪಿಗಳಲ್ಲಿ ನಡೆದು ಹೋಗಿದೆ. ಆದ್ರೆ ಇನ್ನುಳಿದವರಿದಾರಲ್ಲ 6 ಮಂದಿ, ಅವರಲ್ಲಿ ಕಸ್ಟಡಿಗೆ ಬೇಕಾದಂತಹ ವಿಚಾರಣೆಗೆ ಬೇಕಾದಂತಹ ಇನ್ನೂ ಕೂಡ ವಿಚಾರಣೆಯ ಅಗತ್ಯ ಇರೋದ್ರಿಂದ ಅವರನ್ನ ನಮ್ಮ ಸುಪರ್ದಿಗೆ ಕೊಡಿ, ಕಸ್ಟಡಿಗೆ ಕೊಡಿ ಅಂತ ಹೇಳಿ SPP ಈಗ ನ್ಯಾಯಾಧೀಶರ ಮುಂದೆ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲೇ ಏನೇ ಹೇಳಿದ್ರು ಕೂಡ ದರ್ಶನ್ ಪರ ವಕೀಲರು ತಮ್ಮ ವಾದ ಒಂದೇ, ಅವ್ರದ್ದು ಇಲ್ಲ, ಕೊಡಬಾರ್ದು, ಅವರನ್ನ ಕಸ್ಟಡಿಗೆ ಕೊಡಬಾರ್ದು ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದಷ್ಟು ವಿಚಾರಣೆಯ ಅಗತ್ಯ ಕೂಡ ಇದೆ. ಏನು ಆಗತ್ತೆ, ಯಾವ ರೀತಿಯ ವಿಚಾರಣೆಯನ್ನ ನಡೆಸಲಾಗತ್ತೆ, ಹೇಗೆ ಈಗ ಯಾವ್ಯಾವ ವಿಚಾರಗಳನ್ನ ಇಟ್ಟುಕೊಂಡು ಪ್ರಶ್ನೆಗಳನ್ನ ಕೇಳ್ತಾರೆ, ಹೀಗೆ ಇವೆಲ್ಲದಕ್ಕೂ ಕೂಡ ದರ್ಶನನ್ನ ಕಸ್ಟಡಿಗೆ ಕೊಟ್ರೆ ಗೊತ್ತಾಗತ್ತೆ. ಯಾಕಂದ್ರೆ ಸಾಕಷ್ಟು ನಾವು ನೋಡ್ತಾ ಇರುವಂಥದ್ದು ಈ ಪ್ರಕರಣದಲ್ಲಿ ವಿಚಾರಣೆ, ಮತ್ತೊಂದು ಕಡೆ ತನಿಖೆ, ಮತ್ತೊಂದು ಕಡೆ ಸಾಕ್ಷಿಗಳನ್ನು ಕಲೆ ಹಾಕೋದು, ಆರೋಪಿಗಳ ಹೇಳಿಕೆಗಳು, ಒಬ್ಬರೊಬ್ಬರ ಹೇಳಿಕೆಗಳನ್ನು ಇಟ್ಟುಕೊಂಡು ತನಿಖೆಯನ್ನು ಮಾಡ್ತಾ ಇರೋದು, ಮಹಜರುಗಳನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಇವರು ಆ ಒಂದು ಕೊಲೆ ಪ್ರಕರಣದಲ್ಲಿ ಏನೆಲ್ಲ ವಸ್ತುಗಳನ್ನು ಬಳಕೆ ಮಾಡಿದ್ದಾರೆ ಅವೆಲ್ಲವನ್ನ ಕೂಡ ರಿಕವರಿ ಮಾಡಿಕೊಳ್ಳಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನು ಯಾವೆಲ್ಲ ವಿಚಾರಣೆಯ ಅಗತ್ಯ ಇದೆ, ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವರು ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ. ನಿನ್ನೆ ಕೂಡ ಎಲ್ಲ ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. ಅಷ್ಟು ಮಾತ್ರ ಅಲ್ಲ, DNA ಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ, ರಕ್ತದ ಮಾದರಿ, ಕೂದಲಿನ ಮಾದರಿಯನ್ನು ಕೂಡ FSLಗೆ ಕಳುಹಿಸಲಾಗಿದೆ, ಅದರ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಜೊತೆಗೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರಿಪೋರ್ಟ್ಗಳು ಇದೆಯಲ್ಲ ಅವೆಲ್ಲದಕ್ಕೂ ಕೂಡ ಕಾಯ್ತಾ ಇದ್ದಾರೆ ಈಗ ಪೊಲೀಸರು. ಹಾಗಾಗಿ ತನಿಖೆಯ ಇನ್ನೂ ಕೂಡ ಅಗತ್ಯ ಇರೋದ್ರಿಂದ, ವಿಚಾರಣೆಗೆ ನಮಗೆ ಸಹಕಾರವನ್ನ ಕೊಡಬೇಕಾಗಿರೋದ್ರಿಂದ ಅವನನ್ನ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ SPP. ಏನಾಗತ್ತೆ ನ್ಯಾಯಾಲಯದಲ್ಲಿ, ನ್ಯಾಯಾಧೀಶರು ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ, ಬ್ರೇಕ್ ಆದ್ಮೇಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.